ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಹೆತ್ತ ತಾಯಿಯನ್ನ ಮಗನೇ ಕೊಲೆ ಮಾಡಿರುವಂತಹ ಘಟನೆ. ಊಟ ತಿಂಡಿಯನ್ನ ಸರಿಯಾಗಿ ನೀಡಲಿಲ್ಲ ಅನ್ನುವಂತಹ ಕೋಪದಲ್ಲಿ ಅಪ್ರಾಪ್ತ ಬಾಲಕ ಏನಿದ್ದಾನೆ ಹೆತ್ತ ತಾಯಿಯನ್ನೇ ಕೊಲೆ ಮಾಡಿದಾನೆ. ಕೊಲೆ ಆದಂತಹ ದುರ್ದೈವಿ ನೇತ್ರ ಅಂಥೇಳಿ 40 ವರ್ಷ ಅವರಿಗೆ. ಮಗನಿಂದಲೇ ಕೊಲೆಯಾಗಿದ್ದಾರವರು. ಹತ್ಯೆಯನ್ನು ಮಾಡಿ ಪೊಲೀಸರಿಗೆ ಆತನೇ ಮಾಹಿತಿಯನ್ನು ತಿಳಿಸ್ತಾನೆ, ನಾನು ನನ್ನ ತಾಯಿಯನ್ನು ಕೊಲೆ ಮಾಡಿದ್ದೇನೆ ಅಂಥೇಳಿ. ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಹೆತ್ತ ತಾಯಿಯನ್ನ ಮಗನೇ ಕೊಲೆ ಮಾಡಿರುವಂತಹ ಪ್ರಕರಣ ಡೀಟೇಲ್ಸ್ ಏನು ಕೊಡ್ತೀರಿ ಅಂತ? ಖಂಡಿತವಾಗಿಯೂ ಪ್ರೇಮ್. ಯಾಕಂದ್ರೆ ಇವತ್ತು ಬೆಳಗ್ಗೆ 8:30 ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಘಟನೆಯ ಸಂದರ್ಭ ಪ್ರಮುಖವಾಗಿ ಕಾರಣ ಏನಂದ್ರೆ ಆ ತಾಯಿ ಮತ್ತು ಮಗನ ನಡುವೆ ಒಂದಷ್ಟು ವೈಷಮ್ಯಗಳಿತ್ತು. ಆ ತಾಯಿ ಪದೇ ತಿಂಡಿಯನ್ನ ಮಾಡ್ಕೊಳ್ಳೋ ವಿಚಾರಕ್ಕೆ ಗಲಾಟೆಯನ್ನ ಮಾಡ್ತಾ ಇದ್ದು. ಆತ ಮುಳುಬಾಗ್ನಲ್ಲಿ ITI ಕಾಲೇಜ್ಗೆ ಹೋಗ್ತಾ ಇದ್ದ. ಅಲ್ಲಿ ಓದ್ಲಿಕ್ಕೆ ಹೋಗೋ ಸಂದರ್ಭದಲ್ಲಿ ತಾಯಿ ಊಟ ತಿಂಡಿಯನ್ನ ಮಾಡ್ಕೊಡುವಂತ ವಿಚಾರಕ್ಕೆ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ಲು. ಜೊತೆಗೆ ನೀನು ನನಗೆ ಹುಟ್ಟೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಂಬೋಧಿಸ್ತಾ ಇದ್ಲು ಅನ್ನೋದ್ರ ಬಗ್ಗೆನೂ ಕೂಡ ಆತ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರುವಂತದ್ದು. ಯಾವಾಗ ತಾಯಿಯ ನಡತೆಯಿಂದ ಬೇಸತ್ತು ಹೋಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಮತ್ತೆ ಕಾಲೇಜ್ಗೆ ಹೋಗೋ ಸಂದರ್ಭದಲ್ಲಿ ತಿಂಡಿಯನ್ನ ಕೇಳಿದ ಸಂದರ್ಭದಲ್ಲಿ ಆಕೆ ಅವ್ಯಾಚ ಪದದಿಂದ ಆತನ ಮೇಲೆ ನಿಂದನೆಯನ್ನ ಮಾಡಿರುವಂತದ್ದು. ಪದೇ ಇದೇ ರೀತಿಯ ಮಾತುಗಳಿಂದ ರೋಸ್ ಹೋಗಿದ್ದಂತ ಮಗ ಏನಿದ್ದ ಇವತ್ತು ಬೆಳಗ್ಗೆ ಕಬ್ಬಿಣದ ಆಡ್ತಾ ಇದ್ಕೊಂಡು ಆಕೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಅದಾದ ನಂತರ ಆತನೇ ತನ್ನ ತಾಯಿಯನ್ನ ಹತ್ಯೆ ಮಾಡಿದ್ದೀನಿ ಅಂತೇಳಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರುವಂತದ್ದು. ಈಗ ಸದ್ಯ ಅಪ್ರಾಪ್ತ ಬಾಲಕ ಏನಿದ್ದಾನೆ ಆತನನ್ನ ತಮ್ಮ ವಶಕ್ಕೆ ಪೊಲೀಸರು ಪಡ್ಕೊಂಡಿರುವಂತದ್ದು. ಜೊತೆಗೆ ಮೃತದೇಹವನ್ನು ಕೂಡ ಮರಣೋತ್ತರ ಪರೀಕ್ಷೆಗೆ ಈಗ ರವಾನೆ ಮಾಡಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.